ಶೂಟಿಂಗ್ ಲೈನ್ ರೆಡಿ ಇದೆ, ಸ್ಕ್ರಿಪ್ಟ್ ರೆಡಿ ಇಲ್ಲ. ಏನಪ್ಪ ಸ್ಕ್ರಿಪ್ಟ್ ರೆಡಿ ಇದೆ ಮುಂದೆ ಯಾವುದು ಸತ್ಯ ಯಾವುದು ಸುಳ್ಳು ನೀವು ನೋಡ್ಕೋಬೇಕು. ಎಲ್ಲ ಆಗಿದೆ. ಜನವರಿ ಇಲ್ಲ ಫೆಬ್ರವರಿ ಸ್ಟಾರ್ಟ್ ಇದೆ. ನಮಗೆ ಫಸ್ಟ್ ಸೊಮೇಟ್ ಇದು 3ನೇ 4ನೇ ಸೊಮೇಟ್. ಯಾವ ಸಿನಿಮಾ ಸ್ವಲ್ಪ ಡೀಟೇಲ್ ಲೈನ್ ಅಂದರೆ ಇದು ಉಪೇಂದ್ರ ಸಾಹೇಬ್ ಟಿಪಿಕಲ್ ಲೈನು. ಅದಕ್ಕೆ ನಮ್ಮ ಕಮರ್ಷಿಯಲ್ ಟೆಸ್ಟ್ ಕೊಡ್ತಾ ಇದ್ವಿ. ಅದು ಚಿತ್ರಕಥೆ ನಡೀತಾ ಇದೆ. ಬೇರೆ ಬೇರೆ ತಿರುವು ತಗೊಂಡ್ಬಿಟ್ರೆ ನಾನು ಹೇಳೋದೊಂದು ಆಮೇಲೆ ತೆಗೆಯೋದೊಂದು ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಎಲ್ಲ ಆದ್ಮೇಲೆ ನಮಗೆ ಖಂಡಿತ ವಿಷಯ ತಿಳಿಸ್ತಾರೆ. ಅವರು ತುಂಬ ವಿಭಿನ್ನ ಪಾತ್ರಗಳನ್ನೇ ಮಾಡ್ಕೊಂಡು ಬಂದಿರೋದು. ಇದರಲ್ಲೂ ಸ್ವಲ್ಪ ವಿಭಿನ್ನವಾಗಿದೆ ಮಾಡ್ತಿದ್ದಾರೆ. ಟಿಪಿಕಲ್ ಫಿಲ್ಮ್ ಎಸ್ ಅವ್ರದ್ದೇ ಆದಂಥ ಒಂದು ಟಿಪಿಕಲ್ ಏನಂದರೆ ಡಿಫ್ರೆಂಟ್. ಅದೇ ನಾರ್ಮಲ್, ಅದೇ ಡಿಫ್ರೆಂಟ್ ನಾರ್ಮಲ್ ಅಲ್ಲ, ಇದು ಅವರಿಗೋಸ್ಕರ ಮಾಡಿದಂಥ ಪಾತ್ರ. ಅದರಲ್ಲಿ ನಮ್ಮ ರಚಿತಾರಾಮ್ ಅವ್ರ ನಾಯಕಿ ಪಾತ್ರ ತುಂಬ ಪ್ರಧಾನವಾಗಿದೆ. ಅವ್ರಿಗೂ ಕ್ಯಾರೆಕ್ಟರ್ ಇರಲೇಬೇಕು. ಶೆಡ್ಯೂಲು ಎಲ್ಲೆಲ್ಲ ಅಂತ ಅಂದ್ಕೊಂಡಿದ್ರೆ ಶೆಡ್ಯೂಲು ಮೋಸ್ಟ್ಲಿ ನಾನು ತಿಳಿದ ಮಟ್ಟಿಗೆ ಮೈಸೂರು ಮತ್ತು ಹೊರದೇಶದಲ್ಲಿ ಇದೆ. ಬೆಂಗಳೂರು ಸ್ವಲ್ಪ ಕಮ್ಮಿದೆ, ಮೈಸೂರು ಹೊರದೇಶದಲ್ಲಿ. ಟೋಟಲ್ ಎಷ್ಟು ದಿನ ಸರ್? ಟೆಕ್ನಿಷಿಯನ್ಸು ಕ್ಯಾಮರಾಮನ್ ರಾಜೇಶ್ ಕಟ್ಟ ಅಂತ, ಮ್ಯೂಸಿಕ್ ಸಾಧು ಕೋಕಿಲ, ಸಂಭಾಷಣೆ MS ರಮೇಶ್, ಸಂತಾನ KM ಪ್ರಕಾಶ್, ಕಥೆ ಮೇಡಮ್ ಅವ್ರಿಗೆ. ಅವರೇ ಹೇಳ್ಬೇಕು ಕತೆ ಬಗ್ಗೆ. ಅಲ್ಲ, ಕತೆ ಬಗ್ಗೆ ಈಗ ಹೇಳಿದ್ರೆ ನಂಗೆ ಟಿಕೆಟ್ ಸೋಲ್ಡ್ ಆಗಲ್ಲ. ಅಲ್ಲ, ಒಂದು ಕತೆ ಹೇಳ್ಬೇಡಿ, ಒಂದು ಆಮೇಲೆ ನೀವು ಮಾಡಿರೋ ಕತೆ ಬಹಳ ದಿವಸ ಉಪೇಂದ್ರ ಕತೆ ಬಗ್ಗೆ ಇಷ್ಟೊಂದು ಕ್ಯೂರಿಯಾಸಿಟಿ ನಿಮಗೆ ಅಂತ. ಯಾವ ಜಾನರ್ ಅವ್ರಿಗೆ ಯಾಕೆ ಕ್ಯೂರಿಯಾಸಿಟಿ ಅಂದ್ರೆ ಇಷ್ಟು ವಯಸ್ಸಾದವರು ಏನ್ ಕತೆ ಬರೀ ಅಲ್ಲ, ವಯಸ್ಸಾದವರು ಕತೆ ಬರೆಯೋದು ಒಂದೇ ಅಲ್ಲ, ಸಿನಿಮಾ ಮಾಡೋಕ್ಕೂ ಬಂದಿದ್ದಾರೆ ಅಂತ ನಿಮಗೆಲ್ಲ ಮೀಡಿಯಾದವ್ರಿಗೆ ಸ್ವಲ್ಪ ಕತೆ ಬರೆದು ಒಂದು 2 ವರ್ಷದಿಂದ ಇಟ್ಕೊಂಡಿದೆ. ಬಟ್ ಅದನ್ನ ಉಪ್ಪಿ ಕೈಲೇ ಮಾಡಿಸ್ಬೇಕು ಅನ್ನೋದು ನನಗೊಂದು ಹಠ ಇತ್ತು. ಅಂದರೆ ತುಂಬ ಜನ ಕೇಳಿದ್ರು ನನ್ನ, ಯಾಕೆ ಉಪ್ಪಿ ಕೈಲೇ ಮಾಡಿಸ್ಬೇಕು ಅಂತ ಮನೆಯೆಲ್ಲ ಕೇಳಿದ್ರು. ನಾನು ಇಲ್ಲ, ಆ ಪಾತ್ರ ಉಪ್ಪಿಯವ್ರ ಕೈಲೇ ಮಾಡಿರೋದು ಹೇಳಿದೆ. ತಕ್ಕಂತೆ ಅದು ಸಿನಿಮಾದಲ್ಲೂ ಸ್ವಲ್ಪ ಸೌಮ್ಯವಾಗಿರೋ ಹುಡುಗಿ ಬೇಕಾಗಿತ್ತು ನನಗೆ. ಅದಕ್ಕೆ ಅವ್ರು ಕರೆಕ್ಟಾಗಿದೆ, ಕರೆಕ್ಟಾಗಿದೆ. ಸೊ ಹಾಗಾಗಿ ಚಿತ್ರ ಹೇಗಿರುತ್ತೆ ಅಂದರೆ ಫ್ಯಾಮಿಲಿಗೆ ಎಲ್ಲರೂ ನೋಡುವಂಥ ಫಿಲ್ಮ್. ರಿಯಲ್ಲಿ ಅಂದರೆ ಕೆರಿಬಿಯನ್ನಲ್ಲಿ ಮೇಡಮ್ ಸಾಕಿ ಪೋಷನ್ ಸಾಂಗ್ಸ್ ಏನು ಪ್ಲಾನ್? ಅಲ್ಲ, ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇಂಥದ್ದಕ್ಕೆ ಅಂತ ಭಾಗ ಮಾಡ್ಕೊಂಡಿಲ್ಲ. ಆ ಸಿಚುವೇಶನ್ಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆ ಟೈಮಲ್ಲಿ ಅಲ್ಲಿ ಹೋಗಿ ಶೀರ್ಷಿಕೆ ಏನಾದರೂ ವಿಶೇಷವಾಗಿರುತ್ತೆ ಟೈಟಲ್ ಸಿನಿಮಾದ? ಇರ್ಬೋದು. ಈಗ ಇವರಿಬ್ಬರು ಇದಲ್ಲ ಟೈಟ್ಲು ನೋಡಿಕೊಂಡು ರುಚಿಯಾದ ಹೆಂಗೆ ಟೈಟ್ಲ್ ಆಯ್ತಲ್ಲ ಇಲ್ಲಿ. ಇನ್ನೂ ನಾನು ಸಾಧಿಸಬೇಕು ಅಂದ್ರಲ್ಲ, ನಮಗೆಲ್ಲ ಒಂದು ಪಾಠ ಆಯಿತು. ತುಂಬ ಖುಷಿ ಅನ್ನಿಸ್ತು ಇವ್ರ ಜೊತೆ ಸಿನಿಮಾ ಮಾಡ್ತಿರೋದು, ಮಾದೇಶ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ಫಸ್ಟ್ ಟೈಮು. ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ನನಗೆಲ್ಲ ಒಂಥರ ಫಸ್ಟ್ ಇಸ್ ದಿ ಬೆಸ್ಟ್ ಅಂತಾರಲ್ಲ, ಆ ಥರ ಎಲ್ಲ ಬೆಸ್ಟೇ ಸಿಕ್ಕಿದೆ ಅನ್ನೋದು. ಫಸ್ಟ್ ಪ್ರೊಡ್ಯೂಸರ್, ಫಸ್ಟ್ ಹೀರೋಯಿನ್, ಡೈರೆಕ್ಟರ್. ಸರ್ ಹೇಳಿ ಸಿನಿಮಾ ಬಗ್ಗೆ ನೀವೇ ಹೇಳಿ. ಅದೇ ನಡೀತಾ ಇದೆ, ಡಿಸ್ಕಷನ್ ಆಗ್ತಾ ಇದೆ. ನಾನು ಡೈರೆಕ್ಟ್ರು ಒಂದ್ಸತಿ ಕೂತ್ಕೊಂಡು ನೋಡೋಣ, ಒಂದ್ಸತಿ ಎಲ್ಲ ಆದ್ರೂ ಮುಂದೆ ಮತ್ತೆ ಪಾತ್ರ ಯಾವ ಥರ? ಅದೇ ಪಾತ್ರದ ಬಗ್ಗೆ ಅಂದರೆ ಕತೆ ಬಗ್ಗೆ ಹೇಳಬೇಕು. ಅಲ್ಲ, ಎಲ್ಲದಕ್ಕಿಂತ ದೊಡ್ಡ ಪಾತ್ರ ಯಾವ್ದು ಗೊತ್ತಾ ಹೇಳಿ ನೋಡಿ. ನಿಮ್ಮೆಲ್ಲರಿಂದನೇ ನಮಗೆ ದೊಡ್ಡ ಪಾತ್ರ. ನೀವೇನು ಮೀಡಿಯಾದಲ್ಲಿ ಮಾಡ್ತೀರೋ ಅದೇ ನಮಗೆ ಎಫೆಕ್ಟ್. ಈ ಕಡೆಗಾದರೂ ನೀವು ಹಾಕ್ಬೋದು, ಆ ಕಡೆಗಾದರೂ ಹಾಕ್ಬೋದು. ಆದರೆ ನೀವೊಂದು ಒಳ್ಳೆ ದೃಢ ಮನಸ್ಸಿಂದ ಇದನ್ನ ಮೇಲಕ್ಕೆ ಏರಿಸ್ಬೇಕು ಅಂತ ಮನಸ್ಸು ಮಾಡಿದರೆ ಖಂಡಿತ ಇವರಿಬ್ಬರನ್ನು ಮೇಲೆ ಏರಿಸ್ತೀವಿ. ಆಲ್ರೆಡಿ ಮೇಲಿದ್ದಾರೆ. ಅಂದರೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅನ್ನೋಗೆ ಅವರಿಬ್ಬರ ನೆಪದಲ್ಲಿ ನನಗೂ ಒಂದು ಅನುಕೂಲ ಆಗಬೇಕು ಅಂತಷ್ಟೇ. ಇಲ್ಲ, ಲೈನೇ ತುಂಬ ಇಷ್ಟ ಆಯಿತು. ಒಂದು ಲೈನ್ ಹೇಳಿದ್ರು ಇವರು,
ನನಗೆ 100% ವರ್ಕ್ ಮಾಡೋವಂಥ ಸಿನಿಮಾ ಅನ್ನಿಸ್ತು. ಆಮೇಲೆ ಡೈರೆಕ್ಟ್ರು ಸಿಕ್ಕಿದ್ರು, ಕರೆಕ್ಟ್ ಡೈರೆಕ್ಟ್ರ್ ಆ ಪಿಕ್ಚರ್ಗೆ, ಕಮರ್ಷಿಯಲ್ ಆಗಿ ಮಾಡೋವಂಥ ಕೆಪಾಸಿಟಿ ಇರೋ ಡೈರೆಕ್ಟ್ರು. ಸೊ ಖಂಡಿತ ಇದು ಒಳ್ಳೆ ಶೇಪ್ ತೊಗೊಳುತ್ತೆ ಅಂತ ಅನ್ನಿಸ್ತು. ಲೈನ್ ಹೇಳೋದಿಲ್ಲ. ಸಸ್ಪೆನ್ಸ್ ಈಗ ನಿಮ್ಮ ಯಾರೋ ಒಬ್ಬರು ನನಗೆ ಸಸ್ಪೆನ್ಸ್ ಅಂತ ಹೆಸರಿಟ್ಟಿದ್ದಾರೆ. ಮೊನ್ನೆ ಡೆಲ್ಲಿನಲ್ಲಿ ಹೀಗೆ ಹೇಳಿದೆ, ಇದೇ ಬನ್ನಿ ಅಂತ. ಪಿಕ್ಚರ್ ಹೆಸರೇನು ಮೇಡಮ್? ಸಸ್ಪೆನ್ಸ್. ಪ್ರೊಡ್ಯೂಸರ್ ಯಾರು? ಸಸ್ಪೆನ್ಸ್. ಡೈರೆಕ್ಟರ್ ಯಾರು? ಸಸ್ಪೆನ್ಸ್. ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆ, ಎಲ್ಲರನ್ನೂ ಸಸ್ಪೆನ್ಸ್ ಅಂದೆ. ಹಾಗೆ ನಿಮ್ಮ ಹೆಸರು ಇನ್ಮೇಲೆ ಸಸ್ಪೆನ್ಸ್. ಶಶಿಕುಮಾರ್ ಮೇಡಮ್, ನಿಮ್ಗೆ ಸಸ್ಪೆನ್ಸ್ ಅಂತ ಹೆಸರು? ನಾವು ಸುದ್ದಿ ಎಲ್ಲ ಸಸ್ಪೆನ್ಸಿಬಲ್ ಇದೆಲ್ಲ ಪೊಲಿಟಿಕಲ್ ಇರುತ್ತಾ ಇದು ಸಿನಿಮಾ? ಸಾಕಾಗಿದೆ ನಮಗೆ ಪೊಲಿಟಿಕಲ್. ಅಲ್ಲ, ಉಪೇಂದ್ರ ಅವರು ಯಾವ ತಾಟಿಗಾರು ಮ್ಯಾಚ್ ಆಗುತ್ತಾ? ದೇವಸ್ಥಾನ, ಶಿವ ಸೆಟ್ ನೋಡಿದ್ರೆ ಇಲ್ಲ, ನಿಮ್ಮ ಆಧ್ಯಾತ್ಮಿಕ ಆಲೋಚನೆಗಳೇನಾದ್ರು? ಇಲ್ಲ, ಇದೊಂದು ಸನ್ನಿವೇಶದಲ್ಲಿ ಹೀರೋ ಹೀರೋಯಿನ್ ಪೂಜೆ ಮಾಡ್ತಾರೆ, ಅದನ್ನೇ ಒಂದು ಮುಹೂರ್ತದ ಅಂಗವಾಗಿ ಇಟ್ಕೊಟ್ರು ಅಷ್ಟೇ. ಇಬ್ಬರು ದೇವರ ಆಶೀರ್ವಾದ ತಗೊಂಡು ಶುರು ಮಾಡಲಿ ಅಂತ ಅಷ್ಟೇ. ಸರ್, ಅದೇ ನನ್ನ ಕತೆ ಎಳೆ ಕೇಳಲ್ಲ, ಬಟ್ ಈ ಕಾಲಕ್ಕೆ ಈ ಸಿಚುವೇಶನ್ಗೆ ಹೆಂಗೆ ಇದು ಆಗುತ್ತೆ ಅಂದ್ರೆ ಆ ಸಬ್ಜೆಕ್ಟು ಅಂದ್ರೆ ನಾವು ಅದನ್ನ ಮುಂದೆ ಈ ಕಾಲಕ್ಕೆ ಮುಂದೆ ರಚಿತ ತೆರೆ ಮೇಲೆ ನೋಡ್ಬೇಕಲ್ಲ. ಒಂದು ರಿಲೆವೆಂಟ್ ಸಿಚುವೇಶನ್ಗೆ ಹೇಗಾಗುತ್ತೆ, ಯಾವ ರಿಲೆವೆಂಟ್ ಎಲಿಮೆಂಟ್ಸ್? ಇಲ್ಲ, ಎಲ್ಲ ಏನೋ ಈಗಿನ 2017 ಹೆಂಗಿರುತ್ತೋ ದೇಶ, ಅದ್ರ ಜೊತೆಲೆಲ್ಲ ಹಂಗೆ ಇರುತ್ತೆ. ಎಲ್ಲ ಈಗಿನ ಸಂದರ್ಭನ ಸೇರಿಸ್ಕೊಂಡೇ ಮಾಡ್ತಾ ಇದ್ದಾರೆ. ಏನ್ ಗೊತ್ತೆ, ಈಗ ಫ್ಯಾಷನ್ ಏನಾಗುತ್ತಪ್ಪ, ಹಿಂದೆ ಹೋಗುತ್ತೆ ಮುಂದೆ ಬರುತ್ತೆ, ಉದ್ದ ಸ್ಲೀವ್ಸ್ ಬರುತ್ತೆ ಮತ್ತೆ ಸ್ಲೀವ್ಲೆಸ್ ಆಗುತ್ತೆ. ಅದೇ ತರ ಹಳೆದು ಸ್ವಲ್ಪ ಸೇರಿಸ್ಕೊಂಡು ಈಗಿಂದು ಸೇರಿಸಿ ಒಂದು ಸ್ಲೀವ್ಲೆಸ್, ಒಂದು ಫುಲ್ ಸ್ಲೀವ್. ಅಲ್ಲ, ನಿಮಗೆ ಹೇಗೆ ಡಿಫ್ರೆಂಟ್ ಇದೆ? ನೀವು ಇವ್ರನ್ನೇ ಕೇಳೋದು ಇಲ್ಲ, ಬಿಟ್ರೆ ನೀವೇ ಹೇಳಿ. ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಲ್ವಾ? ಎಲ್ಲ ಹೇಳ್ತಾ ಇದ್ದಾರೆ. ಕತೆ ಕಟ್ಟೋದ್ರಲ್ಲಿ ಇದ್ರಲ್ಲಿ ಎಕ್ಸ್ಪರ್ಟ್. ಎಲ್ಲ ಸಿನಿಮಾದಲ್ಲಿ ಸಸ್ಪೆನ್ಸ್ ಇರುತ್ತೆ, ಎಲ್ಲ ಸಸ್ಪೆನ್ಸ್ ಅಂತ ಇಲ್ಲ, ಈಗ ಸಸ್ಪೆನ್ಸ್ ಇರುತ್ತೆ, ಸಿನಿಮಾದಲ್ಲಿ ಏನು ಸಸ್ಪೆನ್ಸ್ ಇರುತ್ತೆ? ಸುದ್ದಿನೂ ಸಸ್ಪೆನ್ಸ್ ಆಗ್ಬಿಟ್ರೆ ಕಷ್ಟ. ಕಮರ್ಷಿಯಲ್. ಅದು ನಾನು ಹೇಳಕ್ಕಾಗಲ್ಲ. ರಚಿತಾ ಅವ್ರು ಮಾತಾಡ್ಸಿಯಪ್ಪ. ಇಲ್ಲ ನನಗೆ ಇಲ್ಲಿ ಎಲ್ಲರೂ ದೊಡ್ಡವ್ರಿಂದ ನಾನೇ ಚಿಕ್ಕವಳು. ಆ್ಯಕ್ಚುಲಿ ಇಲ್ಲಿ ಎಲ್ಲ ಕೂತಿರೋರು ತುಂಬ ಅಚೀವ್ ಮಾಡಿದ್ದಾರೆ ಅವರ ಒಂದು ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ. ಸೊ ನನಗೆ ಹೇಳ್ದಂಗೆ ತುಂಬಾ ಖುಷಿ ಆಗ್ತದೆ. ನನಗೆ ಮಾತೇ ಬರ್ತಿಲ್ಲ, ಬಿಕಾಸ್ ಇಲ್ಲಿ ಕೂತ್ಕೊಳ್ಳೋದೇ ಒಂದು ದೊಡ್ಡ ಅದೃಷ್ಟ ಅವ್ರ ಜೊತೆ ಎಲ್ಲ. ಸೊ ತುಂಬಾ ಖುಷಿ ಇದೆ ನನಗೆ ಈ ವಿಷಯದಲ್ಲಿ. ಸೊ ಈ ಒಂದು ಹನುಮಾನ್ ಜಯಂತಿ ದಿನ ನಮ್ಮ ಸಿನಿಮಾ ಮುಹೂರ್ತ ಆಗಿದೆ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಹೇಳ್ತಿದ್ದೆ ಉಪ್ಪಿ ಸರ್ಗೆ, 100 ದಿನ 100 days ಓಡೋದ ಅಲ್ಲ ಉಪ್ಪಿ ಸರ್, ಚೆನ್ನಾಗಿ ಕಲೆಕ್ಷನ್ ಆಗಬೇಕು ಅಂತ ಕೇಳ್ಕೊತಿದ್ದೀನಿ ನಾನು ಅಷ್ಟೇ. ಸೊ 2 ವಾರದಲ್ಲಿ 100 ದಿನದ ಕಲೆಕ್ಷನ್ ಬರೋದ್ರ ಅಲ್ಲ, ಹನುಮಾನ ಬೆಟ್ಟ ಹೊತ್ಕೊಂಡು ಹೋದ್ನಲ್ಲ ಆ ಥರ. ಸೊ ಐ ಥಿಂಕ್ ನನಗೆ ತುಂಬಾ ಖುಷಿ ಆಯಿತು ಈ ಒಂದು ಸಿನಿಮಾದಲ್ಲಿ ಈ ಥರ ಒಂದು ದೊಡ್ಡವ್ರ ಜೊತೆ ಅಸೋಸಿಯೇಟ್ ಆಗೋಕ್ಕೆ. ಸೊ ಖಂಡಿತವಾಗ್ಲೂ ಚೆನ್ನಾಗಿದೆ ಸಿನಿಮಾ. ಹೇಳ್ದಂಗೆ ಅವರೇ ಹೇಳ್ದಂಗೆ ಆ ಒಂದು ಲೈನ್ ತುಂಬಾ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫೈನಲಿ ಸ್ಕ್ರೀನ್ ಮೇಲೆ ಬಂದಮೇಲೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಜಯ ಆಂಜನೇಯ. ಥ್ಯಾಂಕ್ ಯು. ನಾನು